ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. KSP ಸಿವಿಲ್ ಕಾನ್ಸ್ಟೇಬಲ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಆಗಸ್ಟ್ 2ರಂದು ಎಕ್ಸಾಮ್ ಇದೆ. ಆಲ್ ಟಿಕೆಟನ್ನು ರಿಲೀಸ್ ಮಾಡಲಾಗಿದೆ. ಈ ಒಂದು ವಿಡಿಯೋಲಿ ನಾವು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವುದು ಹೇಗೆ ಮತ್ತು ಎಕ್ಸಾಮ್ಗೆ ಯಾವ ರೀತಿ ಅಟೆಂಡ್ ಮಾಡುವುದು, ಏನೆಲ್ಲ ಷರತ್ತುಗಳಿವೆ, ಎಕ್ಸಾಮ್ ಸೆಂಟ್ರಲ್ಲಿ ಯಾವೆಲ್ಲ ವಸ್ತುಗಳನ್ನು ತೊಗೊಂಡು ಹೋಗಬೇಕು, ತೊಗೊಂಡು ಹೋಗಬಾರ್ದು ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಓಕೆ, ಚಾನಲ್ಗೆ ಏನಾದರೂ ಮೊದಲನೇ ಬಾರಿ ವಿಸಿಟ್ ಮಾಡ್ತಾಯಿದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ಮೊದಲನೇದಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಲ್ ಟಿಕೆಟ್ ಬಂದು ರಿಲೀಸ್ ಆಗಿದೆ. ಸೊ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಯಾವ ರೀತಿ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವುದಂದರೆ ಆಲ್ ಟಿಕೆಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು KK ಪರೀಕ್ಷೆ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ, ಈ ಒಂದು ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಹಲವಾರು ವಿದ್ಯಾರ್ಥಿಗಳಿಗೆ ಆಲ್ ಟಿಕೆಟ್ ಬಂದು ಡೌನ್ಲೋಡ್ ಆಗ್ತಾ ಇಲ್ಲ. ಕೆಲವು ಸರ್ವರ್ ಇಶ್ಯೂ ಇರ್ಬೋದು, ಅಥವಾ ಜಾಸ್ತಿ ವಿದ್ಯಾರ್ಥಿಗಳು ಅಟ್ ಎ ಟೈಮ್ ಡೌನ್ಲೋಡ್ ಮಾಡ್ತಾ ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ಡೌನ್ಲೋಡ್ ಆಗ್ತಿರಲ್ಲ. 2-3 ಡೇಸ್ ಟೈಮ್ ಇದೆ, ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೇದಾಗಿ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಇಲ್ಲಿ ಮೊದಲನೇದಾಗಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು KK ಅಂತ ಶೋ ಆಗಿರುತ್ತೆ. ನೀವು RPC ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವುದಕ್ಕೆ RPCಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. KK ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವುದಕ್ಕೆ ನೀವು KK ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ರೀಜನ್ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಆ ಒಂದು ರೀಸನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ, ಎನ್ರೋಲ್ಮೆಂಟ್ ID, ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ IDಯನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲಿಕೆಂಟ್ ನೇಮ್ನ ಫಿಲ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ್ನ ಫಿಲ್ ಮಾಡ್ಕೊಳ್ಳಿ. ಕ್ಯಾಪ್ಚನ್ನ ಫಿಲ್ ಮಾಡಿಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಲ್ ಟಿಕೆಟ್ ಬಂದು ಈ ರೀತಿ ಡೌನ್ಲೋಡ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಿಮ್ಮ ಒಂದು ಆಲ್ ಟಿಕೆಟ್ ಬಂದು ಈ ರೀತಿ ಡೌನ್ಲೋಡ್ ಆಗುತ್ತೆ. ಈ ಒಂದು ಆಲ್ ಟಿಕೆಟನ್ನು ನೀವು ಪ್ರಿಂಟ್ ತೊಗೊಳ್ಳಿ, 2 ಜೆರಾಕ್ಸ್ ಕಾಪಿ ತೊಗೊಳ್ಳಿ ಮತ್ತು ಒರಿಜಿನಲ್ ಪ್ರಿಂಟ್ ತೊಗೊಳ್ಳಿ. ಆ್ಯಂಡ್ ಎಕ್ಸಾಮ್ ಸೆಂಟರ್ಗೆ ನೀವು ಮೇನ್ ಒರಿಜಿನಲ್ ಆಲ್ ಟಿಕೆಟನ್ನು ತೊಗೊಂಡು ಹೋಗಬೇಕಾಗತ್ತೆ. ಮತ್ತು ಎಕ್ಸಾಮ್ ಸೆಂಟರ್ಗೆ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅಲವ್ ಇಲ್ಲ ಅಂತಂದರೆ, ಓಕೆ, ಮೊದಲನೇದಾಗಿ ಡ್ರೆಸ್ ಕೋಡನ್ನು ನೋಡೋಣ. ಯಾವ ರೀತಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಡ್ರೆಸ್ ಕೋಡ್ ಇರಬೇಕಾಗತ್ತೆ ಅಂತ. ಬಾಯ್ಸ್ ಉದ್ದ ತೋಳಿನ ಶರ್ಟನ್ನು ಹಾಕುವಾಗಿಲ್ಲ, ಆಫ್ ಸ್ಲೀವ್ ಶರ್ಟನ್ನು ನೀವು ಧರಿಸಬೇಕಾಗತ್ತೆ. ಗರ್ಲ್ಸ್ಗೂ ಕೂಡ ಯಾವುದೇ ಒಂದು ಉದ್ದ ತೋಳಿನ ಡ್ರೆಸ್ ಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಆಗಿರುವಂಥ ಡ್ರೆಸ್ಸನ್ನು ನೀವು. ಅದಾದ ನಂತರ ಮಾಸ್ಕ್ ಆಗಿರ್ಬೋದು, ಕ್ಯಾಪ್ಸ್ ಆಗಿರ್ಬೋದು, ಕತ್ತಲ್ಲಿ ಚೈನ್ ಆಗಿರ್ಬೋದು, ಯಾವುದೂ ಅಲವ್ ಇಲ್ಲ. ಹಾಗೂ ಆಭರಣಗಳು ಕೂಡ ಲೇಡೀಸ್ ಯಾವುದೇ ಆಭರಣಗಳು ಧರಿಸುವಾಗಿಲ್ಲ. ಮತ್ತು ಎಕ್ಸಾಮ್ ಸೆಂಟರ್ಗೆ ಚಪ್ಪಲಿಗಳನ್ನು ನೀವು ಧರಿಸಬೇಕಾಗತ್ತೆ. ಸ್ಯಾಂಡಲ್ಸ್ ಆಗಲಿ ಶೂಸ್ ಆಗಲಿ ಅಲವ್ ಇಲ್ಲ, ಕೇವಲ ಸ್ಲಿಪ್ಪರ್ಸ್ ಚಪ್ಪಲಿಗಳನ್ನು ನೀವು ಧರಿಸಬೇಕಾಗತ್ತೆ. ಸೊ ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಯಾರೆಲ್ಲ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೀರಾ, ಟೆಲಿಗ್ರಾಮಲ್ಲಿ ನೀವು ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಬೆಲ್ ಸಮಯಗಳು ಇನ್ನೂ ಬಿಟ್ಟ ತಕ್ಷಣ ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಯಾರೆಲ್ಲ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಕೆಳಗಡೆ ಕಾಮೆಂಟ್ ಹಾಕಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.